ಮರಿಯಪ್ಪ ವೆಡ್ಸ್ ಮಲ್ಲಮ್ಮ ಪ್ರೇಮ ವಿವಾಹಕ್ಕೆ ಕಾಲಿಟ್ಟ ನೂತನ ದಂಪತಿಗಳು. ಹೌದು, ಮದುವೆ ಅನ್ನೋದು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತೆ ಅನ್ನೋದಕ್ಕೆ ಯಲಬುರ್ಗಾ ತಾಲೂಕಿನ ಈ ಇಬ್ಬರು ಪ್ರೇಮಿಗಳೇ ಸಾಕ್ಷಿ. ಹೌದು, ಮದುವೆ ಅನ್ನೋದು 7 ಜನ್ಮದ ಸಂಬಂಧವಾಗಿದ್ದು, ನಮ್ಮ ಸಂಗಾತಿ ನಮ್ಮ ಪಕ್ಕದಲ್ಲೇ ಇದ್ರು ಸಂಗಾತಿಗಾಗಿ ದಿಲ್ಲಿಯ ತನಕ ಅಲಿಯುವ ಪರಿಪಾಟಲು ತಪ್ಪಿದ್ದಲ್ಲ. ನಾವು ಸಾವಿರಾರು ವಧುವರರನ್ನ ನೋಡಿದ್ರು ಕೂಡ ಕೊನೆಗೆ ನಮ್ಮ ಸಂಗಾತಿಯಾಗುವವರು ಋಣ ಇರುವವರು ಮಾತ್ರ. ನಾವೆಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಸಂಗಾತಿ ಇವರೇ ಎಂದಿರುವಾಗ ಅದಕ್ಕೆ ಜಾತಿ, ಮತ, ಅಂದ, ಚಂದ, ಬಡವ, ಶ್ರೀಮಂತ ಅನ್ನುವ ಭೇದ ಭಾವವೇ ಇರಲ್ಲ. ಅದಕ್ಕೆ ನಿದರ್ಶನ ಎಂಬಂತೆ ಇಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಈ ಇಬ್ಬರು ಪ್ರೇಮಿಗಳು ಸ್ಥಳೀಯರ ಸಹಕಾರದಿಂದ ಒಂದಾಗಿ ನೂತನ ದಾಂಪತ್ಯಕ್ಕೆ ಕಾಲಿಟ್ಟಿರುವುದು ಮಾದರಿಯಾಗಿದೆ. ಯಲಬುರ್ಗಾ ತಾಲೂಕಿನ ಕಲ್ಲಬಾವಿಯ ಮರಿಯಪ್ಪ ಹಾಗೂ ಯಲಬುರ್ಗದ ಮಲ್ಲಮ್ಮ ಎನ್ನುವ ಈ ಇಬ್ಬರು ಪ್ರೇಮಿಗಳ ಮಧ್ಯೆ 7-8 ತಿಂಗಳ ಹಿಂದೆ ಪ್ರೇಮಾಂಕುರವಾಗಿತ್ತು. ಇವರ ಪ್ರೇಮಾಂಕುರಕ್ಕೆ ಮನೆಯವರು ಎಲ್ಲಿ ಕೂಡ ಒಪ್ಪಿಗೆ ನೀಡಿರಲಿಲ್ಲ ಅನ್ನುವಂಥ ಭಯದಿಂದ ದಿನವನ್ನು ದೂಡ್ತಾ ಇದ್ರು. ಇವರ ಪ್ರೇಮದ ವಿಷಯ ಅವರಿವರ ಮೂಲಕ ಬಹಿರಂಗವಾದ ನಂತರ ಎರಡೂ ಕುಟುಂಬಗಳೊಂದಿಗೆ ಯಲಬುರ್ಗಾ ನಿವಾಸಿಗಳು ಚರ್ಚೆ ಮಾಡಿ ಮನವೊಲಿಸಿ ಕೊನೆಗೆ ಮದುವೆನ ಕೂಡ ಮಾಡಿದ್ದು ಇತರರಿಗೆ ಮಾದರಿಯಾಗಿದೆ. ಯಲಬುರ್ಗಾ ನಿವಾಸಿಗಳು ಹಾಗೂ ಸ್ನೇಹಿತೆಯರು ಹಾಗೂ ಮಹಿಳಾ ಆಯೋಗದವರು ಎರಡೂ ಬಡ ಕುಟುಂಬಗಳಿಗೆ ಹೊರೆಯಾಗದಂತೆ ತಾವೇ ಸ್ವತಃ ಆರ್ಥಿಕ ನೆರವನ್ನು ಒದಗಿಸಿ ಯಲಬುರ್ಗಾ ವಿಜಯದುರ್ಗ ದೇವಸ್ಥಾನದಲ್ಲಿ ಶುಕ್ರವಾರದಂದು ಸರಳ ವಿವಾಹವನ್ನು ಮಾಡಿದ್ದಾರೆ. ಇಂತಹ ಪ್ರೇಮಿಗಳನ್ನ ಒಂದಾಗಿಸಿ ಅವರ ವಿವಾಹವನ್ನ ಸರಳವಾಗಿ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದು ಈಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದರಿಂದ ಬಡ ಕುಟುಂಬಗಳಿಗೆ ಸಾರ್ವಜನಿಕರ ಸಹಕಾರ ಮುಖ್ಯ ಎನ್ನುವುದು ಪ್ರೇರಣೆಯಾಗಬೇಕಾಗಿದೆ. ಈ ಒಂದು ವಿವಾಹಕ್ಕೆ ಯಲಬುರ್ಗಾ ನಿವಾಸಿಗಳು ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಮರೇಶ ಹುಬ್ಬಳ್ಳಿ ಅವರು, ವೀರಣ್ಣ ಹುಬ್ಬಳ್ಳಿ, ಸುರೇಶ್ ಗೌಡ್ರು, ಶಿವನ್ ಗೌಡ್ರು, ವೀರಣ್ಣ ಗೌಡ್ರು, ಬನ್ನಪ್ಪ ಗೌಡ್ರು, ದಾನನ ಗೌಡ್ರು, ತೋಂಡಿಹಾಳ, ಕುಮಾರ ಗಣಾಚಾರ್, ಬಸವರಾಜ್ ಹಡಪದ್, ಸಿದ್ದಪ್ಪ ದಂಡಿನ, ಕಳಕಪ್ಪ ಬಚಲಾಪುರ್ ಹಾಗೂ ಮಹಿಳಾ ಆಯೋಗದ ಮಂಜುಳಾ ಕೊಪ್ಪಳ ಸೇರಿದಂತೆ ವಿವಿಧ ಮುಖಂಡರು, ಹಿರಿಯರು ಒಂದು ಮದುವೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಕೊಡ್ರಿ ಬಿಡ್ರಿ